guys, welcome back to my channel. So, a lot of you have been asking me how to prepare for quant. So, whatever I followed in my preparation, that only I'm going to tell you. So, yeah, let's start the video. And why I'm not consistent because of this. Okay, if I leave her down, she will scream. So I'm holding her. Please adjust, okay? Okay, let's start the video. So if you are a beginner, you have to complete the basic syllabus of quant, okay? So there are some concepts like percentage, ratio and proportion, and time, speed, distance, board problems, train problems, and mensuration, probability, mm, then time and work, then simple interest and compound interest. These are some few concepts you have to uh, learn these concepts, okay? Apart from this, there will be speed maths. In speed maths we will see simplification, approximation, quadratic equation, and number series. In number series we sometimes they will give wrong number series or normal number series. And after this we'll have DI, data interpretation. So maximum in prelims they will give two DI and one case like DI. So yeah, so these are the main things you have to focus. So firstly, um, if you are relying on YouTube sources, so there are plenty of quant teachers who teach us very well. So I completed my basics from Adda 247 from Shantanu Shukla. So there is a playlist. Okay, it has some 2 million above views. So completed basics from there. And every year I used to complete the basics no matter what, because I was very average in quant. I'm not pro in the sense, in that time limit I cannot solve the problems. If there is no time limit, not only me, everyone will solve the problems, right? ನಾನು ಎವ್ರಿ ಇಯರು ಕೂಡ ನನ್ನ ಬೇಸಿಕ್ಸ್ನ ಕವರ್ ಮಾಡ್ತಿದ್ದೆ, ಬಿಕಾಸ್ ನನಗೆ ಅಷ್ಟೊಂದು ಕ್ವಾಂಟಲ್ಲಿ ಗ್ರಿಪ್ ಇರ್ತಿರ್ಲಿಲ್ಲ ಟು ರಿವೈಸ್ ಎವ್ರಿ ಇಯರ್. ಸೊ ನಾನು ನೆಕ್ಸ್ಟು ಕೆರಿಯರ್ ಡಿಫೈನರ್ ಅಂತ ಒಂದು ಚಾನಲ್ ಇದೆ, ಕೌಶಿಕ್ ಮೋಹನ್ ಟಿ ಸರ್ ಅವ್ರದ್ದನ್ನ, ಅವ್ರ ಪ್ಲೇಲಿಸ್ಟ್ನ ನಾನು ಕವರ್ ಮಾಡಿದೆ ಬೇಸಿಕ್ಸ್ಗೆ. ಮತ್ತು ಅಗೇನ್ ಅವ್ರದ್ದು ಚಾಪ್ಟರ್ ವೈಸ್ ಕ್ಲಾಸಸ್ ಇದೆ. ಆ್ಯಂಡ್ ಮ್ಯಾರಥಾನ್, ಲೈಕ್ ನಾಟ್ ಮ್ಯಾರಥಾನ್, 3-4 hours ವೀಡಿಯೋಸ್ ಕೂಡ ಇದೆ ಎವ್ರಿ ಇದ್ರದ್ದು ಕಾನ್ಸೆಪ್ಟ್ದು. ಸೊ ನಾನು ಅದು ಕವರ್ ಮಾಡಿದೆ, ಓಕೆನಾ? ಅದು ಸ್ವಲ್ಪ ನಂಗೆ ಈಸಿ ಅನಿಸಿತ್ತು ಕೌಶಿಕ್ ಸರ್ದು ಅದು. ಆ್ಯಂಡ್ ಅದೇ ಥರ ಎಕ್ಸಾಮ್ಸಲ್ಲೂ ಅದೇ ಪ್ಯಾಟರ್ನ್ ಕ್ವಶನ್ಸ್ ಬರ್ತಿತ್ತು. ಸೊ ಹಾಗಾಗಿ ನಾನು ಕೌಶಿಕ್ ಸರ್ದು ಚಾನಲ್ಗೆ ಸ್ವಿಚ್ ಆಗಿದೆ ಫಾರ್ ಬೇಸಿಕ್ಸ್ ಪ್ರಿಲಿಮ್ಸಲ್ಲಿ ನಮ್ಗೆ ಏನೇನು ಕೇಳ್ತಾರಲ್ಲ ಅದ್ರದ್ದು ಕವರ್ ಮಾಡೋಕ್ಕೆ ನಾನು ಆ ಸರ್ದು ಚಾನಲ್ನ ಫಾಲೋ ಮಾಡ್ತಿದ್ದೆ. ಡೈಲಿ ನಾನು ವೀಡಿಯೋ ಕ್ಲಾಸಸ್ನ ನೋಡ್ತಿದ್ದೆ. ನವನೀತ್ ಸರ್ ಅಡ್ಡದಲ್ಲೇ ಟೀಚ್ ಮಾಡ್ತಾರೆ, ಅವ್ರದ್ದು ಕ್ಲಾಸಸ್ನ ನೋಡ್ತಿದ್ದೆ. ಅರುಣ್ ಸರ್ ಕ್ಲಾಸಸ್, ಅವರು ಬ್ಯಾಂಕರ್ಸ್ ವೇಲ್ ಫಸ್ಟ್ ಟೀಚ್ ಮಾಡ್ತಿದ್ರು. ಇವಾಗ ಅವ್ರದ್ದು ಓನ್ ಚಾನಲ್, ಐ ಮೀನ್ ಹಿ ಹ್ಯಾಸ್ ಕಮ್ ಔಟ್ ಆಫ್ ಫ್ರಮ್ ದಟ್ ಚಾನಲ್ ಆ್ಯಂಡ್ ಹಿ ಹ್ಯಾಸ್ ಹಿಸ್ ಓನ್ ಚಾನಲ್ ನಾವು, ಎಕ್ಸಾಮ್ ಟ್ಯೂನ್ ಅಂತ. ಸೊ ಆ ಸರ್ದು ಕ್ಲಾಸಸ್ನು ನಾನು ಕೇಳ್ತಿದ್ದೆ. ಅಂದರೆ ಈಗ ಒಬ್ಬರು ಕ್ಲಾಸಸ್ ರೆಗ್ಯುಲರ್ ಮಾಡ್ತಿಲ್ಲ ಅಂದರೆ ನಾನು ಇನ್ನೊಬ್ರು ಯಾರು ರೆಗ್ಯುಲರ್ ಮಾಡ್ತಿದ್ದಾರೋ ಅವ್ರಿಗೆ ನಾನು ಸ್ವಿಚ್ ಆಗ್ತಿದ್ದೆ. ಸೊ ಡೈಲಿ ನಾನು ಕ್ಲಾಸಸ್ 1 hour ವೀಡಿಯೋ ಕ್ಲಾಸಸ್ನ ಕೇಳ್ತಿದ್ದೆ. ಸೊ ಕ್ವಶನ್ಸ್ನ ದಿನ ಸಾಲ್ವ್ ಮಾಡೋದ್ರಿಂದ ಅದು ಕೂಡ ಪ್ರಾಕ್ಟೀಸ್ ಆಗ್ತಿತ್ತಲ್ಲ, ಸೊ ಅದು ಇನ್ನೂ ಈಸಿ ಅನ್ನಿಸ್ತಿತ್ತು. ದೆನ್ ಮೇನ್ಸಿಗೆ ಮೇನ್ಲಿ ನಾನು ಹರ್ಷಲ್ ಸರ್ನ ಫಾಲೋ ಮಾಡಿದ್ದೀನಿ, ಅರುಣ್ ಸರ್ನು ಫಾಲೋ ಮಾಡಿದ್ದೀನಿ. ಲಾಸ್ಟಲ್ಲಿ ನಾನು ಈ ಇಯರ್ 2025 ನಾನು ಪ್ರಬಲ್ ಅವಾನಿಯಾ ಸರ್ನು ಕೂಡ ಫಾಲೋ ಮಾಡಿದ್ದೀನಿ. ಅವರು ಪ್ರಬಲ್ ಅವಾನಿಯಾ ಸರ್ ವಾಲಿಬೋರ್ಡಲ್ಲಿ ಟೀಚ್ ಮಾಡ್ತಾರೆ, ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಸರ್ ಕೂಡ. ಸೊ ಈ 3 ಜನನ ನಾನು ಮೇನ್ಸಿಗೆ ಫಾಲೋ ಮಾಡಿದ್ದೆ ಮೇನ್ಲಿ. ಸೊ ಇಷ್ಟೇ. ಸೊ ನೀವು ಫಸ್ಟು ಸ್ಪೀಡ್ ಮ್ಯಾಥ್ಸಲ್ಲಿ ಏನೇನು ಬರುತ್ತೆ, ಈಗ ಸ್ಪೀಡ್ ಮ್ಯಾಥ್ಸ್ ಎಲ್ಲರೂ ಸಾಲ್ವ್ ಮಾಡ್ತಾರೆ. ನೀವು ಬಿಗಿನರ್ ಆಗಿದ್ದರೆ ಸೊ ಡೈಲಿ ಒಂದು 10 ಸಿಂಪ್ಲಿಫಿಕೇಷನು, 10 ಅಪ್ರಾಕ್ಸಿಮೇಷನು, 10 ಕ್ವಾಡ್ರಟಿಕ್, 10 ನಂಬರ್ ಸೀರೀಸ್, ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ದಟ್ ಅದು ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ, ಓಕೆನಾ? ದೆನ್ ಅರ್ಥಮೆಟಿಕ್ಗೆ ಬಂದರೆ ನೀವು ಈ ಕಾನ್ಸೆಪ್ಟ್ಸ್ ನಾನು ಆವಾಗಲೇ ಹೇಳಿದ್ನಲ್ಲ, ಪರ್ಸೆಂಟೇಜ್, ರೇಷಿಯೋ, ಅದೆಲ್ಲ ಸಿಂಪಲ್ ಇಂಟ್ರೆಸ್ಟ್, ಅದನ್ನು ನೀವು ಚಾಪ್ಟರ್ ವೈಸ್ ನೀವು ಕಂಪ್ಲೀಟ್ ಮಾಡಲೇಬೇಕು, ಇಲ್ಲಾಂದರೆ ಆಗಲ್ಲ. ಸೊ ಕೌಶಿಕ್ ಸರ್ದು ಚೆನ್ನಾಗಿದೆ ಚಾನಲ್, ನೀವು ಅಲ್ಲಿ ಹೋಗಿ ನೀವು ಬೇಕಿದ್ರೆ ಸರ್ಚ್ ಮಾಡಿ ಚಾಪ್ಟರ್ ವೈಸ್ ನೀವು ಕವರ್ ಮಾಡ್ಬೋದು ಅರ್ಥಮೆಟಿಕ್ ಸೆಕ್ಷನ್ಗೆ, ಓಕೆನಾ?
ಇನ್ನೇನು ಡಿ ಎ ಅಂತೂ ಸಿಂಪಲ್ ಆಗಿರುತ್ತೆ. ಜಸ್ಟ್ ಆ ಡೇಟಾ ಡಿಕೋಡ್ ಮಾಡೋಕ್ಕೆ ಬಂದರೆ ನಮಗೆ ಸಾಕು, ಅದೇನು ಅಷ್ಟೊಂದು ಡಿಫಿಕಲ್ಟ್ ಇಲ್ಲ ಡಿ ಎಲ್ಲಿ. ಸೊ ಪ್ರಿಲಿಮ್ಸಲ್ಲಿ ಯೂಶಲಿ ಕೇಸ್ಲೆಟ್ನ ಯಾರೂ ಟಚ್ ಮಾಡಲ್ಲ, ಬಿಕಾಸ್ ಟೈಮ್ ಕಮ್ಮಿ ಇರುತ್ತೆ. ಸೊ ಅದರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತ ಕೇಸ್ಲೆಟ್ನ ಯಾರೂ ಟಚ್ ಮಾಡಲ್ಲ ಜಾಸ್ತಿ. ಸೊ ಮೇನ್ಲಿ ಸಿಂಪ್ಲಿಫಿಕೇಶನ್, ಐ ಮೀನ್ ಮೇನ್ಲಿ ಸ್ಪೀಡ್ ಮ್ಯಾಥ್ಸಲ್ಲಿ ಏನು ಬರುತ್ತೆ ಅದನ್ನ ಮ್ಯಾಕ್ಸಿಮಮ್ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಅರ್ಥಮೆಟಿಕಲ್ಲಿ ಮ್ಯಾಕ್ಸಿಮಮ್ ಒಂದು 4 to 5 ಕ್ವಶನ್ಸ್ನ ಸಾಲ್ವ್ ಮಾಡ್ತಾರೆ. ಆ್ಯಂಡ್ ಕಂಪಲ್ಸರಿ ಒಂದು ಡಿ ಐ ಟಚ್ ಮಾಡಿ ಬಂದಿರ್ತಾರೆ. ಸೊ ಇದರಿಂದ ಆರಾಮ್ಸೆ ಸೆಕ್ಷನಲ್ ಕಟ್ ಆಫ್ನು ಕ್ಲಿಯರ್ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಕೂಡ ಬರುತ್ತೆ. ಈಗ ನಾವು ಎಲ್ಲ ಅರ್ಥಮೆಟಿಕ್ ಕ್ವಶನ್ಸ್ನೂ ನಾವು ಪ್ರಿಲಿಮ್ಸಲ್ಲಿ ಟಚ್ ಮಾಡೋಕ್ಕಾಗಲ್ಲ, ಈವನ್ ಇನ್ ಮೇನ್ಸ್ ಆಲ್ಸೋ. ಯಾಕಂದರೆ ಕ್ವಶನ್ಸ್ ಒಂದೊಂದ್ಸರಿ ಲೆಂದಿ ಇರುತ್ತೆ, ಟ್ರಿಕ್ಕಿ ಆಗಿರುತ್ತೆ, ಸೊ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಸೊ ಹಂಗಾಗಿ ಪಿಕ್ ಮಾಡೋದು ಕೂಡ ತುಂಬ ಚೂಸಿಯಾಗಿ ಪಿಕ್ ಮಾಡಬೇಕು. ನಮಗೆ ಗೊತ್ತಿದ್ರೆ ಮಾತ್ರ ಲೈಕ್ ಸಾಲ್ವ್ ಮಾಡಬೇಕು, ಇಲ್ಲಾಂದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನು ಫಾಯ್ದಾ ಇಲ್ಲ ಅಲ್ಲ. ಅರ್ಥಮೆಟಿಕಲ್ಲಿ ಏನಾದರೂ ವೀಕ್ ಇದ್ದರೆ ಒಂದೊಂದು ಕಾನ್ಸೆಪ್ಟ್ನ ತೊಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ನ ನೀವು ಓದ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಈಗ ಪರ್ಸೆಂಟೇಜ್ದು ಏನೇನಿದೆ ಬೇಸಿಕ್ಸ್ನ ಕವರ್ ಮಾಡ್ತೀರಾ. ಸೊ ಅದ್ರ ಮೇಲೆ ಒಂದು 100 ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, many aspirants will face difficulty because there are many chapters and you have to remember some of the values, percentage values, interest rates and all. So for some aspirants it is difficult. For me also it was difficult because of the practice and consistency. I cleared the exams. Okay, so for arithmetic you have to pick a teacher, whomever you want of your like. So for basics I would suggest you to follow Kaushik sir, because he has amazing playlist. He has done chapter wise videos. Okay, 2 hours videos, so you can clear basics from Kaushik sir. Okay, then you have to then you have to switch to the regular video classes of Quant. So where we will be getting mixed questions, so that it will be easy for you to solve everyday basis. Okay, so once you clear basics, you will not remember everything. Okay, so every pattern of question you cannot attend. So for that you need to practice a lot of questions on a single chapter. If you are practicing 100 many questions, you will automatically print in your head. Okay, so the methods, the question types and all. So that's how you will remember. Okay, there is still time. ಇನ್ನು ಯಾವುದು ನೋಟಿಫಿಕೇಶನ್ ಆಗಿಲ್ಲ. ಸೊ ಫಸ್ಟ್ ನೀವು ಬೇಸಿಕ್ಸ್ನ ಕ್ಲಿಯರ್ ಮಾಡಿ. ಫಸ್ಟ್ ಅರ್ಥಮೆಟಿಕ್ ಏನೇನು ಸಿಲೆಬಸ್ ಬರುತ್ತೆ ಅಂತ ಫಸ್ಟ್ ನೀವು ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ನೀವು ಸ್ಪೀಡ್ ಮ್ಯಾಥ್ಸಲ್ಲಿ ಏನು ಜಾಸ್ತಿ ಮಾಡೋಂಗಿಲ್ಲ. ನೀವು ಡೈಲಿ ಕ್ಲಾಸಸ್ನ ಕೇಳ್ತಿದ್ರು ನಿಮಗೆ ಆಟೋಮೆಟಿಕ್ ಪ್ರಾಕ್ಟೀಸ್ ಆಗುತ್ತೆ ಅದು. ಸೊ ಅದರಲ್ಲೇನು ಎಕ್ಸ್ಟ್ರಾಡಿನರಿ ಏನೂ ಇಲ್ಲ. ಸೊ ನೀವು ಬಿಗಿನರ್ ಆಗಿದ್ದರೆ ಯು ಹ್ಯಾವ್ ಟು ಕ್ಲಿಯರ್ ಆಲ್ ಯುವರ್ ಬೇಸಿಕ್ಸ್, ಆಯಿತಾ? ಅಷ್ಟೇ, ಇನ್ನೇನು ಇಲ್ಲ. ಈಗ ಯಾರೇ ಆಗಲಿ, ಆಲ್ರೆಡಿ ಪ್ರಿಪೇರ್ ಆಗ್ತಿರೋರು, ಬಿಗಿನರು, ಎಕ್ಸ್ಟ್ರಾ ಮಾಡೋದೇನಿಲ್ಲ. ಯಾವುದೇ ತೊಗೊಂಡ್ರೂ ನೀವು ಬೇಸಿಕ್ಸ್ನ ಕ್ಲಿಯರ್ ಮಾಡಬೇಕಲ್ಲ. ಬೇಸಿಕ್ಸ್ನ ಕ್ಲಿಯರ್ ಮಾಡಿದ್ರೇ ನಿಮಗೆ ನೆಕ್ಸ್ಟ್ ಫರ್ದರ್ ನಿಮಗೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಕ್ಕೆ ಈಸಿ ಆಗೋದು. ಸೊ ಫಸ್ಟ್ ಬೇಸಿಕ್ನ ಕ್ಲಿಯರ್ ಮಾಡಬೇಕು. ಸಮ್ಮರಲ್ಲಿ ವೀಡಿಯೋ ಮಾಡೋದೇ ಒಂದು ದೊಡ್ಡ ಕಷ್ಟ. ಫುಲ್ ಸೆಕೆ ಆಗ್ತಿದೆ. ಫ್ಯಾನ್ ಹಾಕಿದ್ರು ಮತ್ತು ಫ್ಯಾನ್ ಸೌಂಡು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಅ ವಿಡಿಯೋ ಗೈಸ್. ಓಕೆ, ಸೊ ಇಷ್ಟು ಇರುತ್ತೆ ಪ್ರಿಲಿಮ್ಸಲ್ಲಿ. ಸೊ ಪ್ರಿಲಿಮ್ಸಲ್ಲಿ ಎಷ್ಟು 20 ಕ್ವಶನ್ಸ್ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂತಂದರೆ, ಈಗ 30 ಕ್ವಶನ್ಸ್ ಇರುತ್ತೆ. 20 ಮಿನಿಟ್ಸಲ್ಲಿ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ಸೊ ಆ 20 ಮಿನಿಟ್ಸಲ್ಲಿ ನೀವೆಲ್ಲ ಅರ್ಥಮೆಟಿಕ್ ಕ್ವಶನ್ಸ್ನು ಸಾಲ್ವ್ ಮಾಡೋಕ್ಕಾಗಲ್ವಲ್ಲ. ಸೊ ಸ್ಪೀಡ್ ಮ್ಯಾಥ್ಸ್ ಅಂತೂ ನೀವು ಡೆಫಿನೆಟ್ಲಿ ಅಟೆಂಡ್ ಮಾಡಲೇ ಬರಬೇಕು. ಲೈಕ್ ಸಿಂಪ್ಲಿಫಿಕೇಷನ್ನು, ನಂಬರ್ ಸೀರೀಸಲ್ಲಿ ಒಂದು 3 ಆದರೂ ಈಸಿಯಾಗಿ ಬಂದಿರುತ್ತೆ. ದೆನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸಿ ಇರುತ್ತೆ ಫುಲ್ಲು. ಅಪ್ರಾಕ್ಸಿಮೇಷನ್ ಕೊಟ್ಟಿದ್ರೆ ಅಪ್ರಾಕ್ಸಿಮೇಷನ್ನು ಸಾಲ್ವ್ ಮಾಡ್ಬೋದು. ಸೊ ಇಲ್ಲೇ ನಿಮಗೆ 5, 10 ನಂಬರ್ ಸೀರೀಸ್ ಒಂದು 3 ಸಾಲ್ವ್ ಮಾಡಿದ್ರು 13 ಮಾರ್ಕ್ಸ್. ಓಕೆ, 13 ಮಾರ್ಕ್ಸ್ ನಿಮಗೆ ಸ್ಪೀಡ್ ಮ್ಯಾಥ್ಸಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಇನ್ನು ಒಂದು DI 5 ಮಾರ್ಕ್ಸಿಗೆ 5 ಔಟ್ ಆಫ್ 5 ಮಾಡಿದ್ರು 15, ಲೈಕ್ 17, 20 ಮಾರ್ಕ್ಸ್ ನೀವು ಈಸಿಲಿ ತೊಗೋಬೋದು. ಸೊ ಸೆಕ್ಷನಲ್ ಕಟ್ ಆಫ್ ಅಂತೂ ಏನು 20 ಮಾರ್ಕ್ಸಿಗೆ ಇರೋಲ್ಲ ಕ್ವಾಂಟಲ್ಲಿ. ಸೊ ಕಮ್ಮಿನೇ ಇರುತ್ತೆ. ಸೊ ಆರಾಮ್ಸೆ ನೀವು ಪ್ರಿಲಿಮ್ಸ್ದು ಕ್ವಾಂಟ್ ಸೆಕ್ಷನ್ ಕಟ್ ಆಫ್ನು ಕ್ಲಿಯರ್ ಮಾಡ್ಬೋದು. ಇನ್ನು ನೀವು ರೀಸನಿಂಗು, ಇಂಗ್ಲೀಷು ಇನ್ನೂ ಚೆನ್ನಾಗಿ ಅಟೆಂಡ್ ಮಾಡಿದ್ರೆ ಪ್ರಿಲಿಮ್ಸ್ ಕಟ್ ಆಫ್ನು ನೀವು ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ದೆನ್ ಮೇನ್ಸ್ಗೆ ಬಂದರೆ, ಮೇನ್ಸಲ್ಲೂ ಏನು ಡಿಫ್ರೆಂಟ್ ಆಗಿರಲ್ಲ. ಅರ್ಥಮೆಟಿಕ್ ಏನು ಕ್ವಶನ್ಸ್ ಇರುತ್ತಲ್ಲ ಅದೇ ಸ್ವಲ್ಪ ಲೆಂದಿಯಾಗಿ ಕೇಳಿರ್ತಾರೆ, ಅಥವಾ ಎರಡೆರಡು ಕ್ವಶನ್ಸ್ನ ಕಂಬೈನ್ ಮಾಡಿ ಕೇಳಿರ್ತಾರೆ. ಲೈಕ್ ಸಿಂಪಲ್, ಕಾಂಪೌಂಡ್ ಇಂಟ್ರೆಸ್ಟ್ ಎರಡು ಕಂಬೈನ್ ಮಾಡಿ ಒಂದೇ ಕ್ವಶನ್ನ ಫ್ರೇಮ್ ಮಾಡಿರ್ತಾರೆ. ಈ ಥರ ಕೇಳಿರ್ತಾರೆ. ಆ್ಯಂಡ್ DIಯಲ್ಲಿ ವೇರಿಯೇಬಲ್ಸ್ನ ಕೊಟ್ಟಿರ್ತಾರೆ. ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು, ವೈನ ಫೈಂಡ್ ಔಟ್ ಮಾಡಬೇಕು, ಈ ಥರ ಒಂದು ವೇರಿಯೇಬಲ್ಸ್ನ ಆ್ಯಡ್ ಮಾಡಿ ಏನೋ ಕೊಟ್ಟಿರ್ತಾರೆ, ಹಂಗಿರುತ್ತೆ.
ಸೊ ಡಿ ಐನು ಏನೋ ಡಿಫಿಕಲ್ಟ್ ಇರಲ್ಲ, ಒಂದಾದರೂ ಈಸಿಯಾಗಿ ಇದ್ದೇ ಇರುತ್ತೆ ಮೇನ್ಸಲ್ಲಿ. ಓಕೆ, ಮತ್ತು ನಂಬರ್ ಸೀರೀಸ್ ಕೇಳ್ತಾರೆ ಮೇನ್ಸಲ್ಲಿ. ನಂಬರ್ ಸೀರೀಸ್ನ ಅದರಲ್ಲೂ ಒಂದು ಟ್ವಿಸ್ಟ್ ಮಾಡಿ ಆ ಥರ ಸ್ವಲ್ಪ ಕ್ವಶನ್ಸ್ನ ಫ್ರೇಮ್ ಮಾಡಿ ಅದರಲ್ಲಿ ನಾವು ಲೈಕ್ ಫೈಂಡ್ ಔಟ್ ಮಾಡೋದಿರುತ್ತೆ, ಯಾವುದು ರಾಂಗ್ ನಂಬರ್ ಸೀರೀಸ್ ಇದೆ ಅಥವಾ ಯಾವುದು ಆ ಕ್ವಶನ್ ಮಾರ್ಕಲ್ಲಿ ಯಾವ್ದು ಬರಬೇಕು ವ್ಯಾಲ್ಯೂ ಅಂತ ಅದನ್ನ ಫೈಂಡ್ ಔಟ್ ಮಾಡಿ ಮತ್ತೆ ತಿರ್ಗಾ ಅದರಲ್ಲೂ ಕ್ವಶನ್ ಕೇಳಿರ್ತಾರೆ, ಆ ವ್ಯಾಲ್ಯೂಸ್ನೇ ತೊಗೊಂಡು ಸಾಲ್ವ್ ಮಾಡೋದಿರುತ್ತೆ. ಇಷ್ಟೇ ಇರುತ್ತೆ ಮೇನ್ಸಲ್ಲಿ. ಸಾಲ್ವ್ ಮಾಡ್ಬೋದು ಮೇನ್ಸಲ್ಲೂ. ನೀವು ಆರಾಮ್ಸೆ 15ವರೆಗೂ ನೀವು ಟಚ್ ಮಾಡಿ ಬರ್ಬೋದು. ನಾನು RRBಯಲ್ಲಿ 11 ಹಾಕಿದ್ದೆ, ಸೊ 11 ಮಾರ್ಕ್ಸೇ ಬಂದಿತ್ತು ನನಗೂ. ನೀವು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 15-20ವರೆಗೂ ನೀವು ಟಚ್ ಮಾಡ್ಬೋದು ಆರಾಮ್ಸೆ. ಓಕೆನಾ? ಸೊ ಮೇನ್ಸಲ್ಲಿ ನೀವು ಮೇನ್ಸ್ಗೆ ಹರ್ಷಲ್ ಸರ್ನ ಫಾಲೋ ಮಾಡ್ಬೋದು. ನಿಮಗೆ ನೀವು ಫುಲ್ಲು ನೀವು ಕ್ಲಿಯರ್ ಆಗಿದ್ದೀರಾ ಕ್ವಾಂಟಲ್ಲಿ, ನೀವು ಚೆನ್ನಾಗಿ ಲೈಕ್ ಸಾಲ್ವ್ ಮಾಡ್ತಿದ್ದೀರಾ ಅಂತಂದರೆ ನೀವು ಹರ್ಷಲ್ ಸರ್ನ ಕಣ್ಮುಚ್ಕೊಂಡು ಫಾಲೋ ಮಾಡ್ಬೋದು. ಇಲ್ಲ ನೀವು ಸ್ವಲ್ಪ ಬಿಗಿನರ್ ಇದ್ದೀರಾ, ಇನ್ನೂ ಸ್ವಲ್ಪ ಆವ್ರೇಜ್ ಇದ್ದೀರಾ ಅಂದರೆ ಆ್ಯಕ್ಚುಲಿ ಮೇನ್ಸ್ ಕಾಂಟೆಂಟ್ನ ತುಂಬ ಜನ ಅಪ್ಲೋಡ್ ಮಾಡಲ್ಲ. ಅರುಣ್ ಸರ್ ಮಾಡ್ತಾರೆ, ಅವ್ರದ್ದೂ ನೀವು ಫಾಲೋ ಮಾಡ್ಬೋದು. ಅವರು DIನೆಲ್ಲ ತುಂಬ ಆಗ್ತಿರ್ತಾರೆ, ಅದು ಯೂಸ್ ಆಗುತ್ತೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅವ್ರ ಕ್ಲಾಸಸ್ನ. ಇನ್ನು ಅಡ್ಡದಲ್ಲಿ ತುಂಬ ಮೇನ್ಸ್ ಕ್ಲಾಸಸ್ನ ಅವರು ಅಪ್ಲೋಡ್ ಮಾಡಲ್ಲ, ಜಾಸ್ತಿ ಪ್ರಿಲಿಮ್ಸ್ ಮೇಲೇ ಫೋಕಸ್ ಮಾಡ್ತಾರೆ. ಸೊ ಹಂಗಾಗಿ ಸೊ ಬೆಟರ್ ನೀವು ಹರ್ಷಲ್ ಸರ್ ಅಥವಾ ಅರುಣ್ ಸರ್, ಈವನ್ ಆಶೀಶ್ ಸರ್ ಕೂಡ ಮೇನ್ಸ್ ಕಾಂಟೆಂಟ್ನ ಹಾಕ್ತಿರ್ತಾರೆ. ಆಶೀಶ್ ನಿಮಗೆ ಓಕೆ ವೀಡಿಯೋಸ್ ಜಾಸ್ತಿ ನೋಡೋದು ಬೇಡ, ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆಶೀಶ್ ಸರ್ದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅವರು ತುಂಬ PDF ಹಾಕ್ತಿರ್ತಾರೆ, ಡೈಲಿ ಚೆಕ್ ಲಿಸ್ಟ್. ನಾನು ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ನಾನು ಫಾಲೋ ಮಾಡ್ತಿದ್ದೆ ಆಶೀಶ್ ಸರ್ ಟೆಲಿಗ್ರಾಮ್ ಚಾನಲಲ್ಲಿ. ಅವರು ಡೈಲಿ ಕ್ವಾಂಟ್ದು ಚೆಕ್ ಲಿಸ್ಟ್ ಕೊಡೋರು. ಅದರಲ್ಲಿ ಒಂದಷ್ಟು ಕ್ವಶನ್ಸ್ ಇರೋದು, ಸಿಂಪ್ಲಿಫಿಕೇಷನ್ನು, ಅಪ್ರಾಕ್ಸಿಮೇಷನ್ ಎಲ್ಲ 10 ಎಲ್ಲದ್ರದ್ದು 10 ಕ್ವಶನ್ಸ್ ಇರೋದು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಇವಾಗೂ ಸರ್ ಆಗ್ತಿರ್ಬೋದು, ನೀವು ಚೆಕ್ ಮಾಡಿ. ಓಕೆನಾ? ಸೊ ಮೇನ್ಲಿ ನೀವು ಕ್ವಾಂಟಿಗೆ ಆಶೀಶ್ ಸರ್, ಕೌಶಿಕ್ ಸರ್, ಹರ್ಷಲ್ ಸರ್, ಅರುಣ್ ತುಂಬ ಜನ ಇದ್ದಾರೆ. ನಿಮಗೆ ನಿಮ್ಮ ಇದಕ್ಕೆ ನಿಮ್ಮ ವೈಬ್ಗೆ ಯಾರು ಮ್ಯಾಚ್ ಆಗ್ತಿದ್ದಾರೋ ಅವ್ರನ್ನ ಚೂಸ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಟೈಮ್ ಇದೆ ಇನ್ನು, ಬೇಗ ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದಕ್ಕೆ ಸ್ಕೋರ್ ಆಗ್ತಿಲ್ಲ, ಕ್ವಾಂಟಲ್ಲಿ ಬರ್ತಿಲ್ಲ ನಮಗೆ ಅಂದರೆ, ಯಾಕಂದರೆ ಈಗ ಒಂದೇ ಸರಿ ನಾವು ಬೇಸಿಕ್ಸ್ನ ಲರ್ನ್ ಮಾಡಿ ಬಿಟ್ಬಿಡೋದಲ್ಲ. ಆ ಚಾಪ್ಟರಲ್ಲಿ ಮಿನಿಮಮ್ ಆದರೂ ನಾವು ಮಿನಿಮಮೇ 100. ಓಕೆನಾ? ಮ್ಯಾಕ್ಸಿಮಮ್ ಎಷ್ಟನೋ ಮಾಡಿ ನೀವು, ಬಟ್ ಮಿನಿಮಮ್ ನಾವು 100 ಪ್ರಾಬ್ಲಮ್ಸ್ ಆದರೂ ನಾವು ಸಾಲ್ವ್ ಮಾಡಿರಬೇಕು. ಸೊ ಆ ಥರ ನಾವು ಪ್ರಾಕ್ಟೀಸ್ ಮಾಡಿದರೆ ಸ್ಕೋರ್ ಮಾಡ್ಬೋದು ಕ್ವಾಂಟಲ್ಲಿ. ಇಲ್ಲಾಂದರೆ ಮತ್ತೆ ಕ್ವಾಂಟೆ ಒಂದು ವೀಕ್ ಪಾರ್ಟ್ ಆಗಿಬಿಡುತ್ತೆ ಲೈಕ್ ಎಕ್ಸಾಮಲ್ಲಿ. ತುಂಬ ಜನಕ್ಕೆ ಕ್ವಾಂಟಲ್ಲೇ ಹೊಡೆತ ಬೀಳ್ತಿರುತ್ತೆ. ಓಕೆ, ಒಬ್ಬೊಬ್ಬರಿಗೆ ಕ್ವಾಂಟ್ ಇರುತ್ತೆ, ಒಬ್ಬೊಬ್ಬರಿಗೆ ಇಂಗ್ಲೀಷ್ ಇರುತ್ತೆ, ಆ ಥರ. ಸೊ ಅದಕ್ಕೆ ಜಾಸ್ತಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಕನ್ಸಿಸ್ಟೆನ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ, ಅದೇ ಮ್ಯಾಟರ್ ಆಗುತ್ತೆ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆನಾ?